ರಾಜ್ಯ ಮತ್ತು ದೇಶದಲ್ಲಿ ಬಹಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರ್ತಕ್ಕಂಥ ಬ್ಯಾಟರಾಯಪುರ ಕ್ಷೇತ್ರದ ಕೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದರು. ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು, ಅಲ್ಲಿನ ಶಾಸಕರು, ಎಂಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ, ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು, ಅವ್ರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾಯಿತ್ತು. ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರರವರು ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಮ್ಮ 5 ಜನ ತಂಡವನ್ನು ರಚನೆ ಮಾಡಿದ್ದಾರೆ. ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಇನ್ನೂ ಒಂದು 2 ಸದಸ್ಯರು ಹೊರಗಡೆ ಇರೋದ್ರಿಂದ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಮಧ್ಯದಲ್ಲಿ ನಾವು ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಅದಿಷ್ಟನ್ನು ಕೂಡ ನಾವು ಮಾಡಿದ್ದೀವಿ. ಅಂದರೆ ಅಲ್ಲಿರ್ತಕ್ಕಂಥ ಸರ್ವೆ ನಂಬರಿಂದ ಹಿಡಿದು ಯಾರು ಯಾವಾಗ ಬಂದರು, ಯಾರು ಅವರು, ಯಾವ ರಾಜ್ಯದವರು, ಯಾವ ದೇಶದವರು ಎಲ್ಲವನ್ನು ಕೂಡ ಒಂದು 2-3 ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ 1 ವಾರದ ಒಳಗಡೆ ನಾವು ವರದಿಯನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಇವತ್ತು ಮಾಡಿದ್ದೀವಿ. ಹೌದು, ನಾವು ನೋಡಿದ್ವಿ, ಮಾಧ್ಯಮದ ಮುಖಾಂತರ ನೋಡಿದ್ವಿ. ಆದರೆ ಅಷ್ಟು ಅರಾತುರಿಯಲ್ಲಿ ಕೂಡ ಬರೋದಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು 20,000 ಮನೆಗಳನ್ನು ಕಟ್ತಾ ಇದ್ವಿ. 6 ವರ್ಷಗಳಿಂದ ಏನು ನಾವು 1 ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿಗಳು, ಇಲ್ಲಿವರೆಗೂ ಅವರಿಗೆ ಭಾಳಷ್ಟು ಜನ ಮನೆಗಳನ್ನೇ ಅಲರ್ಟ್ ಮಾಡಿಲ್ಲ. ಅಂದರೆ ಮನೆ ಫಿನಿಶ್ ಆಗಿಲ್ಲ. ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ, 3 ಲಕ್ಷ ರೂಪಾಯಿ ಆದಾಯ ಇರಬೇಕು. ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ 5 ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ. ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದ್ರೆ ನಾವು ಇನ್ನೂವರೆಗೆ ಯಾವುದೇ ಆ ಥರ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ಯಾವ ಥರ ಏನಾದ್ರು ಕೊಡ್ತು ಅಂದರೆ ಕಾನೂನು ವಿರುದ್ಧ ಆಗ್ತದೆ. 1. 2ನೇದು, ಇವತ್ತೇನು ಬೈಯಪ್ಪನಹಳ್ಳಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅದು S+14 ಟಿಲ್ ಮತ್ತು 14 ಫ್ಲೋರ್ ಇರ್ತಕ್ಕಂಥದ್ದು ವಿತ್ ಲಿಫ್ಟ್ ಎಲ್ಲ ಇರ್ತದೆ. ಅದರಲ್ಲಿ ಒಂದೇ ಒಂದು ಬ್ಲಾಕಲ್ಲಿ ಇವತ್ತು ಲಿಫ್ಟ್ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆನ್ಲೈನಲ್ಲಿ 50% ಮನೆಗಳನ್ನು ಈಗಾಗಲೇ ಫಲಾನುಭವಿಗಳಿಗೆ ಅಲಾಟ್ ಮಾಡಲ್ಲ. ಇನ್ನು ಶಾಸಕರ ಒಂದು ಡಿಸ್ಕ್ರಿಪ್ಷನರಿ ಏನಿರ್ತದೆ 50%, ಅದನ್ನು ಇನ್ನೂ ಮನೆಗಳನ್ನು ಅಲಾಟ್ ಮಾಡಿದ್ರು. ಇವತ್ತು ಆ ಮನೆಗಳನ್ನು ಅಲಾಟ್ ಮಾಡಬೇಕು ಅಂತಂದರೆ ಪೂರ್ಣ ಮಟ್ಟದಲ್ಲಿ ಅವ್ರು ಪೊಸಿಷನ್ ಕೊಡಬೇಕು ಅಂದರೆ ಪೂರ್ಣ ಹಣವನ್ನು ಪಾವತಿಸಬೇಕಾಗ್ತದೆ. ಅವ್ರು ಪೊಸಿಷನ್ ಕೊಡೋಕ್ಕಾಗೋದಿಲ್ಲ. ಮತ್ತು ನಾಳೆ ಮೇಂಟೆನೆನ್ಸು ಅಪಾರ್ಟ್ಮೆಂಟ್ ಸಿಸ್ಟಮಲ್ಲಿ ಏನು ಅಂದರೆ ಮೇಂಟೆನೆನ್ಸ್ ಪ್ರತಿ ತಿಂಗಳು ಅವ್ರು ದುಡ್ಡು ಕೊಡಬೇಕಾಗ್ತದೆ. ಇವತ್ತು ಇವ್ರು ಕೊಡ್ತಾ ಇರ್ತಕ್ಕಂಥವ್ರು ಜರಾಸ್ಗೂ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿ BBMPಯಿಂದ ಮತ್ತು 2.5 ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಥರ ಎಲ್ಲ ಕೊಟ್ಟು ಬರೀ 2,80,000 ಫಲಾನುಭವಿ ಕೊಟ್ಟರೆ ಮನೆ ಒಳಗಡೆ ಸೇರಿಸುವಂಥ ಕೆಲಸ ಮಾಡ್ತವೆ. 6 ವರ್ಷದಲ್ಲಿ ಸೇರಿದವ್ರು ಮನೆ ಕೊಟ್ಟಿಲ್ಲ. ಈಗ ವಾರದಲ್ಲಿ ಇರ್ತಕ್ಕಂಥವ್ರಿಗೆ ಮನೆಗಳನ್ನು ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಈ ವೋಟರ್ ಲಿಸ್ಟು, ಕರೆಂಟು, ನೀವು ಇವತ್ತು ನನ್ನ ರೆವಿನ್ಯೂ ಲೇಔಟ್ಗೆ OCCC ಇಂದ ಕರೆಂಟ್ ಕೊಡಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರು. ಆದರೆ ಇವರು ಸರ್ಕಾರಿ ಜಾಗಕ್ಕೆ ಇವರು ಕರೆಂಟ್ಗಳನ್ನು ಕೊಟ್ಟವ್ರೆ, ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟಲ್ಲಿ ಮನೆ ಕಟ್ಟಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೊಡಬೇಕು. ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಟಿರ್ತಕ್ಕಂಥವ್ರಿಗೆ ಯಾರು ಕರೆಂಟ್ ಅಕ್ರಮವಾಗಿ ಕೊಟ್ಟವ್ರೆ, ಅಕ್ರಮ ದಾಖಲೆಗಳು ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರೇನ ಸರ್ಕಾರ ಅರಾತುರಿಯಲ್ಲಿ ಕೊಟ್ಟರು ಕೂಡ ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು. ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.